ನೋಡ್ತಾ ಇರಿ ಸಿದ್ದರಾಮಯ್ಯ ಅವರನ್ನ ಹೇಗೆ ಮನೆಗೆ ಕಳಿಸ್ತೀನಿ ಅಂತ DCM DK ಶಿವಕುಮಾರ್ ಕೇಂದ್ರ ಸಚಿವರೊಬ್ಬರ ಬಳಿ ಹೇಳ್ಕೊಂಡಿದ್ದಾರಂತೆ. ಅಂತಹ ಸ್ಫೋಟಕವಾದಂಥ ಮಾಹಿತಿಯೊಂದು ನನಗೆ ಸಿಕ್ಕಿದೆ. ಏನಂದರೆ ಸಿದ್ದರಾಮಯ್ಯ ಹಾನರಬಲ್ ಎಕ್ಸಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನೋದನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಕಾಂಗ್ರೆಸ್ನಿಂದ ಅಂತ ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರೊಬ್ಬರ ಬಳಿ ಮಾತನಾಡಿರುವಂಥ DK ಶಿವಕುಮಾರ್, ನೋಡ್ತಾ ಇರಿ ಸಿದ್ದರಾಮಯ್ಯ ಅವ್ರಿಗೆ ಎಂಥ ಎಕ್ಸಿಟ್ ಕೊಡ್ತೀನಿ, ಸರಿಯಾಗಿ ಕಳಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಆಡಿದರಂತೆ. ಸರಿಯಾಗಿ ಅಂದರೆ ಕೋಡ್ಸಲಿ ನಾವು ಹೇಳ್ತೀವಲ್ಲ, ಸರಿಯಾಗಿ ಬುದ್ಧಿ ಕಳಿಸಿದ್ರು ಅಂತ, ಹಂಗೆ ಆ ರೀತಿ ಕಳಿಸ್ಕೊಡ್ತೀನಿ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತಾಡಿದ್ದಾರೆ. ನೋಡಿ, DK ಶಿವಕುಮಾರ್ ಯಾಕೆ ಈಗ ಹೇಳಿದ್ರು ಅನ್ನೋದಕ್ಕೆ ನನಗೆ ಅಂದರೆ ಈ ವಿಷಯ ಗೊತ್ತಾಯ್ತಲ್ಲ, ತಕ್ಷಣಕ್ಕೆ ಒಂದು ಘಟನೆ ನೆನಪಾಯಿತು. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ವೀಕ್ಷಕರೇ. ಏನಂದರೆ, ನಾನಾಗ ನ್ಯೂಸ್ 18ಗೆ ದೆಹಲಿನಲ್ಲಿ ರಿಪೋರ್ಟರ್ ಆಗಿದ್ದೆ. DK ಶಿವಕುಮಾರ್ ಇನ್ನೂ KPCC ಅಧ್ಯಕ್ಷರಾಗಿರಲಿಲ್ಲ. KPCC ಅಧ್ಯಕ್ಷರಾಗಬೇಕು ಅಂತ ಶತಪ್ರಯತ್ನವನ್ನು ಮಾಡ್ತಾಯಿದ್ರು. ಆಗ ಇನ್ನೊಂದು ಚರ್ಚೆ ನಡೀತಾ ಇತ್ತು. ಏನಂದರೆ, DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಅದರ ಜೊತೆಗೇನೆ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಒಂದು 4-5 ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ. ನಾನು DK ಶಿವಕುಮಾರ್ ಅವರನ್ನು ಕೇಳಿದೆ, ಈ ಥರ ಚರ್ಚೆ ನಡೀತಿದೆಯಲ್ಲ ಅಂತ. ಅದಕ್ಕೆ ಅವರೊಂದು ಮಾತು ಹೇಳಿದರು, ನನ್ನನ್ನು ಮೊದಲು ಅಧ್ಯಕ್ಷರನ್ನ ಮಾಡಲಿ, ಆಮೇಲೆ 100 ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಸೃಷ್ಟಿ ಮಾಡಲಿ, ನನಗೆ ಗೊತ್ತು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಸೊ ಈಗಲೂ ಅಷ್ಟೇ, ಮುಖ್ಯಮಂತ್ರಿ ಹುದ್ದೆಯನ್ನು ನನಗೆ ಕೊಡಲಿ, ಆ ನಂತರ ಸಿದ್ದರಾಮಯ್ಯ ಅವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಥವಾ ಹೇಗೆ ಕಳಿಸ್ಬೇಕು ಅನ್ನೋದನ್ನು ನನಗೆ ಗೊತ್ತು ಅನ್ನೋ ಕಂಟೆಕ್ಸ್ಟಲ್ಲಿ ಅವರು ಮಾತನಾಡಿದ್ದಾರೆ. ಈ ವಿಷಯ ಹೆಂಗೆ ಗೊತ್ತಾಯಿತು ಅಂದರೆ, ಒಂದ್ಸಲ DK ಶಿವಕುಮಾರ್ ಮತ್ತು ಕೇಂದ್ರ ಸಚಿವರು ಇತ್ತೀಚೆಗೆ ದೆಹಲಿನಲ್ಲಿ ಭೇಟಿಯಾಗಿದ್ದಾರೆ. ಅಚಾನಕ್ ಆದಂತಹ ಭೇಟಿ ಅದು. ಆಗ ಆ ಸಚಿವರು ಕೇಳಿದ್ದಾರೆ, ಏನಪ್ಪ DK ಶಿವಕುಮಾರ್ ಯಾವಾಗಲೂ ಮುಖ್ಯಮಂತ್ರಿ ಆಗೋದು ಅಂತ. ಅವ್ರು ಸಿಂಗ್ಯುಲರಲ್ಲೇ ಮಾತಾಡಿದ್ದಾರೆ, ಇದು ಖಚಿತವಾದಂತಹ ಮಾಹಿತಿ. ಇವರು ಕೂಡ ಅವ್ರನ್ನ ಹಂಗೆ ಮಾತಾಡಿದ್ದಾರೆ, ಅವರು ಅಷ್ಟು ಫ್ರೆಂಡ್ಸು ಅಂತ ಅನಿಸುತ್ತೆ. ಆಗ DK ಶಿವಕುಮಾರ್ ಹೇಳಿದ್ದಾರೆ, ಆಗ್ತೀನಿ ನೋಡ್ತಾ ಇರು ಅಂತ ಹೇಳಿದಾರಂತೆ. ಅದಾದಮೇಲೆ ಅವರು ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಕೇಂದ್ರ ಸಚಿವರು. ಅದಕ್ಕೆ ಇವರು ಹೇಳಿದ್ದು, ಇಲ್ಲ ಅವ್ರಿಗೇನೋ ಆನರಬಲ್ ಎಕ್ಸಿಟ್ ಬೇಕಂತೆ, ನೋಡ್ತಾ ಇರು, ನಾನು ಸರಿಯಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿರೋದು. ಅಂದರೆ ಈ ಕಾನ್ವರ್ಸೇಷನಲ್ಲಿ ಐ ಥಿಂಕ್ ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ. DK ಶಿವಕುಮಾರ್ ಕೂಡ ಕೇಂದ್ರ ಸಚಿವರಿಗೆ ಏನನ್ನ ಅರ್ಥ ಮಾಡಿಸ್ಬೇಕು ಅದನ್ನು ಹೇಳಿದ್ದಾರೆ, ಕೇಂದ್ರ ಸಚಿವರಿಗೂ ಕೂಡ ಅರ್ಥ ಆಗೋಗಿದೆ. ಸೊ ಒಟ್ಟಾರೆಯಾಗಿ DK ಶಿವಕುಮಾರ್ ಅವರ ಅಪ್ರೋಚ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನೋಡಿ, ಅವರು ಮೊದಲಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಾದಮೇಲೆ ನನಗೆ ಗೊತ್ತು ಏನು ಮಾಡಬೇಕು ಅಂತ ಅವರು ಈಗ ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನನಗೆ ಅದಕ್ಕೆ ಅವರು KPCC ಅಧ್ಯಕ್ಷರಾಗೋ ವಿಷಯದಲ್ಲಿ ನಾನೇ ಮಾತಾಡಿದ್ನಲ್ಲ, ಆ ಘಟನೆ ನೆನಪಾಗಿದ್ದು, ಅದನ್ನು ನಾನೀಗ ನಿಮ್ಮ ಮುಂದೆ ಇಟ್ಟಿದ್ದು. ಇದು DK ಶಿವಕುಮಾರ್ ಅವರ ಅಪ್ರೋಚ್. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವ್ರನ್ನ ಶಾಸಕರು ಯಾವ ಕಾರಣಕ್ಕೋಸ್ಕರ ಒಪ್ಪಲ್ಲ ಗೊತ್ತಾ? ಇದೇ ಕಾರಣಕ್ಕೆ, ಇದೇ ಬುಲ್ಡೋಜರ್ ನೇಚರ್ ಕಾರಣಕ್ಕೆ. ಅಧಿಕಾರ ಸಿಗುವವರೆಗೆ ಆ ಮನುಷ್ಯ ಒಂದು ರೀತಿ ಇರ್ತಾರೆ, ಸಿಕ್ಕಿದ ಮೇಲೆ ಒಂದು ರೀತಿ ಆಗ್ತಾರೆ ಅಂತ. ಈಗ ಇನ್ನೂ ಒಂದು ಮಾತಿದೆ, DK ಶಿವಕುಮಾರ್ ಅಧಿಕಾರ ಸಿಕ್ಬಿಟ್ರೆ, ಅವ್ರಿಗೇನಾದ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ, DK ಸುರೇಶ್ನ ನಿಯಂತ್ರಣ ಮಾಡೋದು ಕಷ್ಟ, ಅವರು ಸೂಪರ್ CM ಆಗ್ಬಿಡ್ತಾರೆ, ಅವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಅನ್ನುವಂತಹ ಭಯ ಶಾಸಕರಿಗೆ ಇದೆ. ಶಾಸಕರಿಗೆ ಆ ಭಯ ಇನ್ಫ್ಯಾಕ್ಟ್ ಜಾಸ್ತಿನೇ ಇದೆ. ಸೊ DK ಶಿವಕುಮಾರ್ದು ನೇಚರೇ ಹಿಂಗೆ. DK ಶಿವಕುಮಾರ್ ಇರಲಿ, ಈ ಸಂದರ್ಭದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯವನ್ನು ನಾನು ನಿಮಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಏನಪ್ಪ ಅಂದ್ರೆ, ಅವ್ರ ಗುರು ಇದ್ರಲ್ಲ SM ಕೃಷ್ಣ, ಅವರು ಕೂಡ ಹೆಚ್ಚು ಕಮ್ಮಿ ಹಿಂಗೇನೆ, ಆದರೆ ಅವರು ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸ್ಕೋಬೇಕಾ ಬೇಡವಾ ಅನ್ನುವಂಥ ವಿಷಯ ಚರ್ಚೆ ಆಗ್ತಾ ಇತ್ತು. ಆಗ ಒಂದಷ್ಟು ಜನ HM ರೇವಣ್ಣ, H ವಿಶ್ವನಾಥ್, BL ಶಂಕರ್, ಇನ್ನೊಂದಷ್ಟು ಜನ SM ಕೃಷ್ಣ ಅವ್ರ ಹತ್ರ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಆಗ SM ಕೃಷ್ಣ ಒಂದೇ ಒಂದು ಮಾತು ಹೇಳಿದ್ರಂತೆ, ಪಿಕ್ ಆ್ಯಂಡ್ ಪಾರ್ಕ್ ಅಂತ. ಅಂದರೆ ಕರ್ಕೊಂಡು ಬಂದು ಮೂಲೆ ಕೂರಿಸಿ ಅಂತ. ಅವರು ನಾನಾಗಲೇ ಹೇಳ್ದಂಗೆ ಸ್ವಲ್ಪ ಭಾಳ ನಾಜೂಕಾಗಿ ಡಿಪ್ಲೊಮೆಟಿಕ್ ಆಗಿ ಹೇಳ್ತಿದ್ರು, ಯಾರನ್ನ ಹೇಗೆ ಮುಗಿಸ್ಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. DK ಶಿವಕುಮಾರ್ ಸ್ವಲ್ಪ ಓಲ್ಟಾಗಿ ಹೇಳಿದ್ದಾರೆ ಅಷ್ಟೇ.
ಅಂದರೆ ನಾನು ಸರಿಯಾಗಿ ನೋಡ್ಕೊಳ್ತೀನಿ, ಸರಿಯಾಗಿ ಕಳಿಸ್ಕೊಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅನ್ನೋ ಥರದಲ್ಲ. KPCC ಅಧ್ಯಕ್ಷಗಾದಿ ವಿಷಯದಲ್ಲೂ ಕೂಡ ಹಾಗೆ ನಡ್ಕೊಂಡಿದ್ರು, ಈಗಲೂ ಹಾಗೆ ನಡ್ಕೊಳ್ತಿದ್ದಾರೆ. ಇದು ಕಾಂಗ್ರೆಸ್ನ ಶಾಸಕರಿಗೆ ಗೊತ್ತಿದೆ. ಹಾಗಾಗಿ ಕಾಂಗ್ರೆಸ್ ಶಾಸಕರು ಅವ್ರ ಪರವಾಗಿ ನಿಂತಿಲ್ಲ. ಐ ಥಿಂಕ್ ಮುಂದೆಯೂ ಕೂಡ ನಿಲ್ಲ ಅಂತ ಅನಿಸುತ್ತೆ. ಸೊ ಈ ರೀತಿಯ ಬೆಳವಣಿಗೆ ಆಗ್ತಿದೆ. ಅದರಿಂದಾಗಿ ನಿಮಗೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು, ಇಟ್ಟಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ.